ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಷಯ ಅಶೋಕ ಹೊರಡಿಸಿದ 14 ಶಿಲಾಶಾಸನಗಳು. ಅದರಲ್ಲಿ ಮೊದಲನೆಯ ಶಿಲಾಶಾಸನದಲ್ಲಿ ಪ್ರಾಣಿ ಹತ್ಯೆಯ ನಿಷೇಧದ ಬಗ್ಗೆ ವಿವರಿಸಲಾಗಿದೆ. ಎರಡನೇ ಶಿಲಾಶಾಸನದಲ್ಲಿ ಮನುಷ್ಯ ಹಾಗೂ ಪ್ರಾಣಿಗಳಿಗೆ ವೈದ್ಯಕೀಯ ಸಹಾಯದ ಕುರಿತು ವಿವರಿಸಲಾಗಿದೆ. ಇನ್ನು ಮೂರನೆಯ ಶಿಲಾಶಾಸನದಲ್ಲಿ ಧರ್ಮ ಪ್ರಚಾರದ ಬಗ್ಗೆ ತಿಳಿಸಲಾಗಿದೆ. ನಾಲ್ಕನೇ ಶಿಲಾಶಾಸನ ಯುದ್ಧದ ಬದಲಾಗಿ ಧರ್ಮ ವಿಜಯದ ಕುರಿತು ವಿವರಿಸಲಾಗಿದೆ. ಇನ್ನು ಐದನೇ ಶಿಲಾಶಾಸನದಲ್ಲಿ ಧರ್ಮ ಮಹಾಮಂತ್ರರೆಂಬ ಅಧಿಕಾರಿಗಳ ನೇಮಕದ ಕುರಿತು ತಿಳಿಸಲಾಗಿದೆ. ಅಂದರೆ ಬಹುಧರ್ಮ ಪ್ರಚಾರಕ್ಕಾಗಿ ನೇಮಕ ಮಾಡಿರತಕ್ಕಂತಹ ಅಧಿಕಾರಿಗಳ ಕುರಿತು ವಿವರಣೆ ನೀಡಲಾಗಿದೆ. ಆರನೇ ಶಿಲಾಶಾಸನದಲ್ಲಿ ರಾಜನ ಕರ್ತವ್ಯದ ಬಗ್ಗೆ ವಿವರಿಸಲಾಗಿದೆ. ಏಳನೇ ಶಿಲಾಶಾಸನದಲ್ಲಿ ಧರ್ಮ ಸಹಿಷ್ಣುತೆಯ ಬಗ್ಗೆ ವಿವರಿಸಲಾಗಿದೆ. ಅದೇ ರೀತಿ ಎಂಟನೇ ಶಿಲಾಶಾಸನದಲ್ಲಿ ಬೋಧಗಯಾಗೆ ಭೇಟಿ ನೀಡಿದ ಕುರಿತು ಇಲ್ಲಿ ವಿವರಿಸಲಾಗಿದೆ. ಒಂಬತ್ತನೇ ಶಿಲಾಶಾಸನದಲ್ಲಿ ಸಭೆ ಸಮಾರಂಭಗಳ ನಿಷೇಧ. ಹತ್ತನೇ ಶಿಲಾಶಾಸನದಲ್ಲಿ ನೈತಿಕ ಕಾರ್ಯಗಳ ನಿಷೇಧ. 11ನೇ ಶಿಲಾಶಾಸನ ದಾನ ಧರ್ಮದಂತಹ ಕಾರ್ಯಗಳ ಕುರಿತು ವಿವರಿಸಲಾಗಿದೆ. 12ನೇ ಶಿಲಾಶಾಸನದಲ್ಲಿ ಸ್ತ್ರೀ ಧರ್ಮ ಮಹಾಮಾಂತ್ರರ ನೇಮಕದ ಕುರಿತು ತಿಳಿಸಲಾಗಿದೆ. ಅದೇ ರೀತಿ 13ನೇ ಶಿಲಾಶಾಸನದಲ್ಲಿ ಕಳಿಂಗ ವಿಜಯದ ಬಗ್ಗೆ ಮತ್ತು 14ನೇ ಶಿಲಾಶಾಸನದಲ್ಲಿ ವಿವಿಧ ಭಾಗಗಳಲ್ಲಿ ಶಾಸನವನ್ನು ರಚಿಸಿರುವ ಬಗ್ಗೆ ವಿವರಣೆ ನೀಡಲಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳು, ಇವು ಅಶೋಕ ಹೊರಡಿಸಿದ 14 ಶಿಲಾಶಾಸನಗಳು.